ಏನು ವಿಷಯ ಅಂದರೆ ಈ ಜಾತ್ರೆ ಬಗ್ಗೆ ನಮಗೆ ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳೋಣ ಅಂತ ಅಂದರೆ ಯಾರು ಇಲ್ಲಿಯವರಲ್ಲ, ಎಲ್ಲ ದೂರದಿಂದ ಬಂದವರು. ನನ್ನ ಹುಡುಗಿಗೆ ಕೊಡಿಸೋ ವಾಲೆ ಐತಂತೆ. ಹುಡುಗಿರ ಜಾತ್ರೆ ವಾಲೆ ಎಲ್ಲ ಹಾಕ್ತಾರೆ ನೀವು? ಯಾರ್ಯಾರು ಹಾಕ್ತಾರೆ ಕಮೆಂಟ್ ಮಾಡಿ ಹೇಳಿ. ಈಗೆಲ್ಲ ಏನು ಈಗ ಟ್ರೆಂಡ್ ಅದೇ ಅಲ್ಲ ಗೈಸ್, ಅವರೇ ಅದನ್ನೇ ಹಾಕೊಂಡು ಸೋಕಿ ಮಾಡೋದು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಆರ್ಟಿಫಿಷಿಯಲ್ ಹಾಕೊಂಡು ಗುರು, ಇದ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ. ಯಾರ್ಯಾರಿಗೆ ಗೊತ್ತು ಬೇಗ ಪಟಾಪಟ ಅಂತೇಳಿ ಕಮೆಂಟ್ ಮಾಡಿ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಆ್ಯಕ್ಚುಲಿ ಏನು ಗೊತ್ತಾ, ಜಾತ್ರೆಗೆ ಅಂತ ಬಂದ್ವಿ, ಜಾತ್ರೆ ಶೋಕಿನೇ ಮಾಡಿಲ್ಲ, ಅದೇ ಅಜೀಬ್. ಈಗ ಗುಡ್ ಮಾರ್ನಿಂಗ್, ಹೇಗಿದ್ದಾರೆ ಎಲ್ಲರೂ? ನಾನು ನಿಮ್ಮ ಕೊಡಗಿನ ಹುಡುಗ ವಿಡಿಯೋ. ಪ್ಲಾನ್ ಏನಂತ ಹೇಳಿದ್ರೆ ಜಾತ್ರೆಗೆ ಹೋಗೋಣ ಅಂತೇಳಿ ಸಂಡೇ ಸ್ಪೆಷಲ್ ರಾಮನಾಥಪುರ ಜಾತ್ರೆಗೆ ಬರ್ತಿದ್ವಿ. ಸೊ ಮುಂದೆ ಎಲ್ಲಾದರೂ ಪೊಲೀಸ್ ಗಿಲೀಸನ್ನು ಹಿಡಿದು ದೇಪಿದ್ರೆ ಸುಮ್ಮನೆ ಫೈನ್ ಕಟ್ಟಬೇಕಾಗ್ತದೆ. ಸೊ ಆದಷ್ಟು ಬೇಗ ಹೋಗೋಣ ನಡೀರಿ. ಸೊ ಅಲ್ಲಿ ಯಾರೋ ಹೇಳಿದ್ರು 8 ಗಂಟೆ ಒಳಗಡೆ ಜಾತ್ರೆ ಮುಗಿಯುತ್ತಂತೇಳಿ. ಸೊ ಆದಷ್ಟು ಬೇಗ ಹೋಗಬೇಕಾಗ್ತದೆ. ಸೊ ನೋಡೋಣ ಇವತ್ತಿನ ಜಾತ್ರೆ ಸ್ಪೆಷಲ್ ವಿಡಿಯೋ ಯಾವ ಥರ ಬರುತ್ತೆ ಅಂತೇಳಿ. ಟಾಸ್ಕ್ ಏನಂತ ಹೇಳಿದ್ರೆ ಬರ್ಬೇಕಾದ್ರೆ ಏನಾದ್ರು ಜುಗಾಡು ಮಾಡಿ ಬರಬೇಕಾಗ್ತದೆ. ಹೋಗೋ ಅರ್ಜೆಂಟಲ್ಲಿ ಏನೂ ಕೂಡ ಹಾಕಿಲ್ಲ, ಜಾಕೆಟು, ಗ್ಲೌಸು, ಪ್ಯಾಡ್ಸು, ಅದು ಇದು ಏನು ಬರ್ತದೆ ಏನೂ ಕೂಡ ಹಾಕಿಲ್ಲ. ಸೊ ಲಿಟಲ್ ಬಿಟ್ ಇವಾಗಲೇ ಚಳಿ ಸ್ಟಾರ್ಟ್ ಆಯಿತು. ಇನ್ನು ಅಲ್ಲಿಗೆ ಹೋಗಿ ಬರ್ಬೇಕಾದ್ರೆ ಇನ್ನೇನು ಚಳಿ ಇರ್ತದೆ ನನಗಂತೂ ಗೊತ್ತಿಲ್ಲ. ಸೊ ಇವತ್ತಿನ ವೀಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಗಾಯ್ಸ್, ಹೇಗಿದ್ದಾರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ನಾನು ನಿಮ್ಮ ರಿಯಾಜ್ ಮೋಟೋ ವ್ಲಾಗರ್ ಮಾಡ್ತಿರೋ ಇನ್ನೊಂದು ಹೊಸ ವೀಡಿಯೋಗೆ ನಿಮ್ಮ ಎಲ್ಲರಿಗೂ ನನ್ನ ಹೃದಯದಿಂದ ಸುಸ್ವಾಗತ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಹೊಸಬ್ರು ನೋಡ್ತಿದ್ದೀರಾ ಫಟಾಫಟ್ ಅಂತೇಳಿ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮಧ್ಯದಲ್ಲಿ ಹೊಸ ರೋಡ್ ಮಾಡ್ತಿರೋದು ಕಾಣ್ತದೆ. ಇಲ್ಲಿ ನೋಡಿ ಏನು ರೋಡ್ನ ಇಕ್ಕವ್ರೆ ಅಂತೇಳಿ. ಮಧ್ಯದಲ್ಲಿ ಏನೇನು ಹಾಕವ್ರೆ, ಅದರೊಳಗಡೆ ನೀರು ತುಂಬಿದ್ದಾರೆ. ಸೊ ಸದ್ಯಕ್ಕೆ ನೀರೆಲ್ಲ ನನ್ನ ಕಾಲಿಗೆ ಹಾರ್ತಿದೆ. ಕಲಾಸ್. ಇಲ್ಲಿ ಏನೋ ಮಣ್ಣು ಮಾಡಿದಾರಲ್ಲಪ್ಪ, ಇಲ್ಲಿ ಹೆಂಗೆ ಹಚ್ಚೋದೀಗ? ಯಾಸ್ ಈಗ ಟಾಸ್ಕ್ ಏನಂತ ಹೇಳಿದ್ರೆ ಇದೇ ಟಾಸ್ಕು. ಕಷ್ಟ. ಈ ಬೆಟ್ಟನ ಹಚ್ಚಿದ್ದೀನಿ ನೋಡಿ, ಕಾಣಿಸಿದೆಯಾ ನಿಮಗೆ? ಮಧ್ಯ ರೋಡಲ್ಲೇ ಒಂದು ಲಾರಿಯಷ್ಟು ಮಣ್ಣು ಹಾಕ್ಬಿಟ್ಟು ಹೊಸ ರೋಡ್ ಮಾಡ್ತಿದಾರಲ್ಲ, ಹಂಗಾಗಿ ಯಾವ ವೆಹಿಕಲ್ಗಳು ಓಡಾಡಬಾರ್ದು ಅಂತೇಳಿ ಆ ಮಣ್ಣು ಹಾಕಿರಬೇಕು. ಸೊ ಅದನ್ನೆಲ್ಲ ಆರ್ಸೋಕ್ಕಂತ ಅಲ್ವೇ ನಮ್ಮ ಎಕ್ಸ್ಪಲ್ಸ್ ಇರೋದು, ತಗೊಂಡಿರೋದೇ ಅದಕ್ಕೋಸ್ಕರ ಅಲ್ಲ. ಹೋಗ್ತಿದ್ವಿ, ಹೋಗೋ ರೋಡಲ್ಲಿ ಸನ್ಸೆಟ್ ನೋಡಿ, ಸನ್ಸೆಟ್ ಆಗ್ತಿದೆ, ಸಕ್ಕತ್ತಾಗಿ ಕಾಣ್ತಿದೆ. ಇಲ್ಲಿ ನೀವು ಕಾಣಿಸ್ತಿದೆಯಲ್ಲ ಗೊತ್ತಿರೋ ಕ್ಯಾಮ್ರಾದಲ್ಲಿ, ಒಳ್ಳೆ ವ್ಯೂ ಕೊಡ್ತಿದೆ ಮಾತ್ರ, ನೀಟಾಗಿ ಚೆನ್ನಾಗಿ ಆಗ್ತಿದೆ ಅಂತೀನಿ. ಸೆಕ್ಸಿ. ಕೊಣ್ಣೂರಿಗೆ ಬಂದ್ವಿ. ಮುಂಚೆ ಎಲ್ಲ ಈ ರೋಡು ಹೆಂಗಿತ್ತು ಅಂದರೆ ಹೆವಿ ಗುಂಡಿ ಆಗಿತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಹೈವೇ ಮಾಡಿಬಿಟ್ಟಿದ್ದಾರೆ. ಸೊ ಓಡಾಡೋಕ್ಕೆಲ್ಲ ಸೂಪರ್ ಆಗಿದೆ. ನೋಡಿ ಹೆಂಗೆ ನೆಟ್ ಕಾಣ್ತಿದೆ, ಸಾಕಾಗಿದೆ ರೋಡ್. ಸೆಟ್ಟಿ ಲಾಸ್ಟ್ ವೀಡಿಯೋಲಿ ಮಿಸ್ ಮಾಡ್ಕೊಂಡಿದ್ದ ನೋಡಿ ಗಾಯ್ಸ್. ಈ ವಿಡಿಯೋಲಿ ಕರೆಕ್ಟಾಗಿ ಕ್ಯಾಪ್ಚರ್ ಆಯಿತು. ನೀವೇ ಸೆಟ್ಟಿ ಡೂಪ್ಲಿಕೇಟ್ ಎಕ್ಸ್ಪರ್ಟು. ಸೊ ಜೊತೆಗೆ ಆಕಾಶು, ಅಭಿ ಮತ್ತು ನನ್ನಿಂದ ಇಬ್ಬಿದ್ದಾರೆ. ಸೊ ಎಲ್ಲರಿಗೂ ನಾನು ನಿಮಗೆ ಡೈರೆಕ್ಟಾಗಿ ಜಾತ್ರೆಲಿ ತೋರಿಸ್ತೀನಿ. ನಡೀರಿ, ನಾನು ಇವಾಗ ಜಾತ್ರೆ ಹತ್ರನೇ ಡೈರೆಕ್ಟಾಗಿ ಸಿಗ್ತೀನಿ ನಿಮಗೆ. ಮನೆಯಲ್ಲಿ ರಾಮನಾಥಪುರ ರೀಚ್ ಆದ್ವಿ. ಸೊ ಸದ್ಯಕ್ಕೆ ಇಲ್ಲಿ ಯಾವುದೋ ಒಂದು ಟೀ ಶಾಪ್ ಸಿಕ್ತು. ಸದ್ಯಕ್ಕೆ ಒಂದು ಟೀ ಕುಟ್ಕೊಂಡು ಇವತ್ತು ಯಾರ್ಯಾರು ನನ್ನ ಜೊತೆ ಇದೆ ಅಂದರೆ ಎಲ್ಲದಕ್ಕಿಂತ ಮುಂಚೆ ಒಂದು ಆಕಾಶು, ಅಭಿ, ಇವನು ಆಲ್ಮೋಸ್ಟ್ ಗೊತ್ತಿರ್ತಾನೆ, ಆಶಿಕು, ಮತ್ತು ಒಳಗಡೆಯಿಂದ 3 ಜನ ಇದ್ದಾರೆ, ಸ್ವಸ್ತಿಕು, ನಮ್ಮ ಶೆಟ್ಟಿ ಮತ್ತು ಬ್ರೋ. ಹಾಯ್ ಬ್ರೋ. ಇವ್ರದ್ದು ಬ್ರೋ ಜಾಯ್ನ್ ಆಗಿದ್ದಾರೆ. ಸೊ ಇಲ್ಲಿನ ಪ್ಲಾನ್ ಏನಂತ ಹೇಳಿದ್ರೆ ಸದ್ಯಕ್ಕೆ ಇಲ್ಲೊಂದು ಟೀ ಕುಡ್ಕೊಂಡು ಈ ಜಾತ್ರೆಗೆ ಹೋಗ್ತೀವಿ. ಟೆಂಪಲ್ ಇದೆ ಅಂತ, ಟೆಂಪಲ್ಗೆ ಕೂಡ ಹೋಗ್ತೀವಿ. ಸೊ ನಡೀರಿ, ನಾನು ಡೈರೆಕ್ಟಾಗಿ ನಿಮಗಿನ್ನು ಟೆಂಪಲ್ ಹತ್ರ ಸಿಗ್ತೀನಿ. ಹತ್ರ ಚಾಟ್ಸ್ ಐಟಮ್ ಅನಿಸುತ್ತೆ, ಸೈಕಾಗಿದೆ ನೋಡಿ ಹೆಂಗಿದೆ ಅಂದರೆ, ಹೆವಿ ಸೈಕಾಗಿದೆ. ಫ್ರೆಶ್ ಜ್ಯೂಸು, ಹೆವಿ ಥರ ಮೀನಿದೆ ಅಂತೀನಿ ಸುಮಾರು. ಇದಂತೂ ಹೆವಿ ದೊಡ್ಡದಾಗಿದೆ ಇದು ನೋಡಿ. ಇದು ಕಣ್ಣೆ ಯಾವ ಥರ ನೋಡ್ತಿದೆ ಅಂತ ಕಾಣಿಸ್ತಿದೆ ನಿಮಗೆ, ಸೈಕಾಗಿದೆ ಮಾತ್ರ. ರಾಮನಾಥಪುರ ಟೌನು ಜಾತ್ರೆಗೆ ಬಂದಿದ್ದೀವಿ. ಫುಲ್ಲು ಲೈಟಿಂಗ್ಸ್ ಹಾಕೋರೆ, ಚೆನ್ನಾಗಿ ಕಾಣ್ತಿದೆ.
ಫೈನಲಿ ಜಾತ್ರೆ ಒಳಗೆ ಎಂಟ್ರಿ ಆದ್ವಿ. ಜಾತ್ರೆಗೆ ಹೋಗೋಕ್ಕಿಂತ ಫಸ್ಟ್ ಒಂದು ಟೆಂಪಲ್ ಒಳಗಡೆ ಎಂಟ್ರಿ ಆದ್ವಿ. ಸೊ ಇವತ್ತು ನಮಗೆ ಇವರು ಈ ಬ್ರೋ ಮತ್ತು ಇಬ್ಬರು ಕಂಪ್ಲೀಟಾಗಿ ಗೈಡ್ ಮಾಡ್ತಾರೆ. ಜೊತೆ ಟೆಂಪಲ್ಲು ಕ್ರೇಜಿಯಾಗಿ ಲೈಟಿಂಗು ಫಿಟ್ ಮಾಡಿದ್ದಾರೆ ನೋಡಿ, ನೋಡ್ತಿದ್ದಾರಲ್ಲ. ಸೊ ಒಳಗಡೆ ಟೆಂಪಲ್ಲು ಲೈಟಿಂಗ್ಸ್ ನೋಡಿ ಕ್ರೇಜಿಯಾಗಿದೆ ಒಳಗಡೆ. ಸೊ ಅಲ್ಲಿಗೆ ಹೋಗ್ಬೇಕೀಗ. ಸದ್ಯಕ್ಕೆ ಇಲ್ಲಿ ಟೆಂಪಲಿಗೆ ಒಳಗಡೆ ಹೋಗ್ಬಿಟ್ಟು ತಿರ್ಗಾ ಅಲ್ಲಿಂದ ಹೋಗೋಣ. ಆಕಾಶ್ ಹಾಯ್ ಗಾಯ್ಸ್, ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಹೇಳ್ತೀನಿ ಬೆಲ್ ಐಕಾನ್ ಒತ್ತಿ. ನಮ್ಮ ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲ ನಿಮಗೆ ತೋರಿಸುತ್ತೆ, ನೋಡಿ ಲೈಕ್ ಮಾಡಿ. ಅಂತೇಳಿ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲಾಸ್ಟಿಗೆ ಒಂದು ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ ಏನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ಮರಿಬೇಡಿ. ಸೊ ಸದ್ಯಕ್ಕೆ ಈಗ ಟೆಂಪಲ್ ವ್ಯೂನ ಮುಗಿಸ್ಕೊಂಡು ತಿರ್ಗಾ ಜಾತ್ರೆ ಒಳಗಡೆ ಹೋಗೋಣ. ಜಾತ್ರೆ ಒಳಗಡೆ ಯಾವ ಥರ ಇರುತ್ತೆ ಏನೆಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ. ಲೈಟಿಂಗ್ಸ್ ಮಾತ್ರ ಕ್ರೇಜಿ ಆಗಿದೆ ನೋಡಿ. ಈ ಥರ ಲೈಟಿಂಗ್ಸು ಲಾಸ್ಟ್ ಟೈಮು ಮೈಸೂರು ದಸರಾಕ್ಕೆ ಹೋದಾಗ ನೋಡಿದ್ದೆ. ಅದು ಬಿಟ್ಟರೆ ಇವತ್ತು ನೋಡ್ತಿರೋದು. ಸಿಂಗಲ್ ಓನರು ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಬೈ ಮಾಡೋಕ್ಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಚಾಲೆಂಜ್ ಕಡೆಯಿಂದ ಬಂದರೆ ಕಮ್ಮಿ ಪ್ರೈಸ್ ಇರುತ್ತೆ ನೋಡಿ ಬ್ರೋ. ಏನಿಲ್ಲ, ನಮ್ಮ ಸಟ್ರ ಹಾಕೋ ಮಂಕ ಆಗೋರೆ, ಹಳೆ ಹುಡುಗಿ ನೆನಪಾಗಿರಬೇಕು. ಫಾಲೋವರ್ಸು, ಸಬ್ಸ್ಕ್ರೈಬರ್, ಮಕ್ಕಳಿಗೋಸ್ಕರ ಥಿಂಗ್ಸ್ ನೋಡಿ ಎಷ್ಟಿದೆ ಅಂತ. ಇದೆಲ್ಲ ಮಕ್ಕಳು ಆಟ ಆಡೋವಂಥ ವಸ್ತು. ಹೊರಗಡೆ ಇಲ್ಲಿಂದ ಈ ಥರ ಇದೆ. ಸೊ ಟೆಂಪಲಿಂದ. ಸೊ ಇವಾಗ ನಾವು ಏನಂತಂದರೆ ಡೈರೆಕ್ಟಾಗಿ ನಿಜವಾದ ಜಾತ್ರೆಗೆ ಎಂಟ್ರಿ. ಇವಾಗ ಜಾತ್ರೆ ಒಳಗೆ ಎಂಟ್ರಿ ಆದ್ವಿ. ಸೊ ನೋಡೋಣ ಒಳಗಡೆ ಏನೆಲ್ಲ ಇರ್ತದೆ, ಏನೆಲ್ಲ ಇರಲ್ಲ. ಏನಿರುತ್ತೆ ಬ್ರೋ, ಅದೇ ಕಡಲೆಪುರಿ, ಸ್ವೀಟ್ಸು, ಬಾದುಷ, ದೂದ್ ಪೇಡ, ಮೈಸೂರು ಪಾಕು, ಆಮೇಲೆ ಪಿಗಳು ಇರ್ತವೆ ಒಂದು 4 ಅಷ್ಟಿರ್ತವೆ ಅಷ್ಟೇ. ಎಲ್ಲ ಜಾತ್ರೆಲ್ಲ ಅದೇ ಥರ ಇರೋದು. ಎಲ್ಲ ಜಾತ್ರೆಲ್ಲ ಅದೇ, ಏನೂ ಚೇಂಜ್ ಇರಲ್ಲ. ಆಮೇಲೆ JCP, ಇಟಾಚಿ, ಕಾರು, ಲ್ಯಾಂಬರ್ಗಿನಿ ಆ ಥರದ್ದು ಮಾತ್ರ ಇರ್ತವೆ. ಥರ ಇದೆ. ಚಳಿಗೆ ಅವರು ಬೆಂಕಿ ಹಚ್ಬಂದು ಬಿಸಿ ಕಾಯ್ತಾರೆ, ಎಣ್ಣೆ ಹೋಗ್ತಾರೆ. ಸೊ ಫೈನಲಿ ಜಾತ್ರೆ ಒಳಗೆ ಎಂಟ್ರಿ ಆದ್ವಿ. ಸೊ ಎಂಟ್ರಿ ಆದಂಗೆ ತುಂಬ ಸ್ವೀಟ್ನ ಜೋಡಿಸಿದ್ದಾರೆ ನೋಡಿ. ಇಲ್ಲೆಲ್ಲ ಈ ಥರ ಇದೆ, ಕ್ರೇಜಿ ಆಗಿದೆ ಅಲ್ಲ, ಇಷ್ಟೊಂದೆಲ್ಲ ಇದೆ ಸ್ವೀಟ್ಸು. ಅದು ಜೋಡಿಸಿರೋದು ನೋಡಿ, ಯಾವ ಥರ ಜೋಡಿಸಿರೋದು ಅಂದರೆ ಕ್ರೇಜಿ ಆಗಿದೆ. ಸೊ ಇಲ್ಲೆಲ್ಲ ಬಂದರೆ, ಈ ಕಡೆ ಬಂದರೆ ಇದು ಹಳೆ ಕಾಲದ್ದು. ಸೊ ಇದೆಲ್ಲ ನಮ್ಮ ಅಮ್ಮನ ಕಾಲಕ್ಕೆ ಯೂಸ್ ಮಾಡ್ತಿದ್ರಿ. ಇವಾಗ ಯಾರು ಹೇಳ್ತೀನಿ, ಇದೇನು ಗೊತ್ತಾ, ಇದ್ರಲ್ಲಿ ಚಿಕ್ಕದು ಬರುತ್ತೆ, ಅದು ಎಲ್ಲಡ್ಕೆ ಕುಟ್ಟೋದು, ಇದು ಸ್ವಲ್ಪ ಮೆಣಸಿಗೆಣಸು ಕುಟ್ಟಿ ಪುಡಿ ಮಾಡೋದು. ಹೌದಾ? ಇದೆಲ್ಲ ನಮ್ಮ ಅಮ್ಮನ ಕಾಲದಲ್ಲಿ ಯೂಸ್ ಮಾಡೋದು. ಇಲ್ಲೆಲ್ಲ ಏನಿದೆ, ಇದಕ್ಕೆ ಏನು ಹೇಳ್ತಾರೆ? ಏನು ಹೇಳಿದ್ರು? ಒನಕೆ. ಓಬೋನು ಒನಕೆ. ಇಷ್ಟೊಂದು ವೆಯ್ಟ್ ಇದೆಯಾ? ಇದೇನು ಯೂಸ್ ಮಾಡ್ತಾರೆ? ರಿಯಾಜ್ ಮೋಟೋ ವ್ಲಾಗರ್ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿದೆ, ಫೇಸ್ಬುಕ್ಕಲ್ಲಿದೆ, ಯೂಟ್ಯೂಬಲ್ಲಿದೆ, ಎಲ್ಲರಲ್ಲೂ ಇದೆ. ರಿಯಾಜ್ ಮೋಟೋ ವ್ಲಾಗರ್ ಫಾಲೋ ಮಾಡಿ. ಸೊ ನಿಮ್ಮ ಅಂಗಡಿಲಿ ಏನು ಸ್ಪೆಷಲು? ತುಂಬ ಈ ಶಿರಾದಲ್ಲಿ ತುಂಬ ಏನು ಜಿಲೇಬಿ ಅದೇ ಸ್ಪೆಷಲ್. ಆಗ ನಮ್ಮ ಹುಡುಗರಿಗೆ ಎಲ್ಲರಿಗೂ ಜಿಲೇಬಿ ಆಯಿತು ಕೂಡ. ಸೊ ಗಾಯ್ಸ್ ಮಂಕಾಗಿದ್ದಾರೆ. ಪೀಸ್ ಹಣೆಗೆ ಬಡ್ಕೊಳ್ಳಿ ಅಂತಾನೆ ಪೀಸು. ಗೈಸ್ ಇಲ್ಲೆಲ್ಲ ಏನೇನೋ ಇದೆ ನೋಡಿ. ಇಲ್ಲಿ ಮನೆಗಳಿಗೆ ಇಟ್ಕೊಳ್ಳೋಕೆ ಅಂಥದ್ದು ಥಿಂಗ್ಸ್ಗಳಿದೆ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಬಂದು ಮೈ ಮಾಡಿ. ಸೊ ಇದೆಲ್ಲ ನೋಡಿದ್ರೆ ಎಲ್ಲ ಅದೇನೆ, ಆ ಕಡೆ ಈ ಕಡೆ ಎಲ್ಲ ಡಾಲು, TV ಓಲೆ, ಅದು ಇದು ಆಳು ಮೂಳು ಮಕ್ಕಳು ಆಟ ಆಡೋಂಥ ಸಾಮಾನುಗಳು. ಸೊ ನಾವು ಆಟ ಆಡೋಂಥದ್ದು ಏನಿಲ್ಲ ಇಲ್ಲಿ. ಇದೆಯೇನಾ ಮುಳುಗ ಇಲ್ಲ? ಅವನು ಮೊಬೈಲಲ್ಲಿ ಮುಳುಗೋಗವನೆ. ನಾವು ಆಟ ಆಡೋಂಥದ್ದು ಸದ್ಯಕ್ಕೆ ಇಲ್ಲಿ ಏನೂ ಇಲ್ಲ, ಏನೂ ಕಾಣ್ತಿಲ್ಲ. ಜಾಯಿಂಟ್ ಬಿಲ್ಲು, ಕೊಲಂಬಸ್ ಎಲ್ಲ ಇದೆ ಗಾಯ್ಸ್. ಅಲ್ಲ, ನಾವು ಆಟ ಆಡೋಂಥದ್ದು ಆ ಕಡೆ ಇದೆ ಅಂತ. ಸೊ ಇಲ್ಲಿ ಬರೀ ಮಕ್ಕಳು ಆಟ ಆಡೋಂಥದ್ದು ನೋಡಿ. ಎಲ್ಲ ನೋಡಿದ್ರೆ ಸ್ಲಿಪ್ಪರ್ಸ್ ಅಂಗಡಿ, ಕ್ರಾಕ್ಸು, ಮತ್ತು ಗೋಗಲ್ಗಳಿದೆ, ನೈಕಿ ಎಲ್ಲ ಇದೆ. ಎಲ್ಲ ಇದೆ. ಬಂದು ಬೈ ಮಾಡ್ಬೋದು. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಗೋಗಲ್ಗಳಿದೆ. ಟ್ರೈ ಮಾಡೋಂಗಿದ್ರೆ ಯಾರಿಗಾರು ಬೇಕಂದ್ರೆ ಕ್ರೇಜಿಯಾಗಿ ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ಒರಿಜಿನಲ್, ಡೂಪ್ಲಿಕೇಟ್ ಗೊತ್ತಿಲ್ಲ. ಮೇ ಬಿ ಡೂಪ್ಲಿಕೇಟ್ ಅನಿಸುತ್ತೆ. ಡೂಪ್ಲಿಕೇಟ್. ಒರಿಜಿನಲ್ ಎಲ್ಲ ಬಾಡೋಗಿರ್ತಾರೆ, ಕಿತ್ರ ಕೈ ಬೇಕು. ಸೊ ಇದೆಲ್ಲ ನೋಡಿ, ಒನ್ ಟೈಮ್ ಇನ್ವೆಸ್ಟ್. ಒಂದ್ಸಲಿ ತಗೊಂಡೋಗಿ ಮನೆ ಹತ್ರ ಹಾಕೊಂಡ್ಬಿಟ್ರೆ ಅದೇನು ಎಲ್ಲ. ಸೊ ಅವಾಗ ಚೇಂಜ್ ಮಾಡ್ಬೇಕನ್ನೋ ಅವಶ್ಯಕತೆ ಇರಲ್ಲ. ಒಂದ್ಸಲಿ ತಗೊಂಡೋದ್ರೆ ನಿಮ್ಗೆ ಏನಾದರೂ ಬೇಕಿದ್ರೆ DM ಮಾಡಿ, ತಗೊಬಂದು ಕೊಡ್ತೀವಿ. ಅಲ್ಲ, ಸೊ ಇಲ್ಲೆಲ್ಲ ನೋಡಿದ್ರೆ ಇದೇನೆ ಸದ್ಯಕ್ಕೆ ಎಲ್ಲ ಪಾತ್ರೆ ಅಂಗಡಿ. ಅಲ್ಲೇ ನೋಡಿದ್ರೆ ಅದೆಲ್ಲ ಪಾತ್ರೆ ಅಂಗಡಿ. ಸೊ ಅಲ್ಲೂ ತುಂಬ ಇದೆ, ಅಲ್ಲಿ ನೆಕ್ಸ್ಟ್ ಕವರ್ ಮಾಡೋಣ. ಅಲ್ಲಿ ನೋಡಿದ್ರೆ ಸ್ವೀಟ್ ಅಂಗಡಿ ಇದೆ. ನಮ್ಮ ಸೆಟ್ರೆ ಹಾಕೋ ಭಾಳ ಕಿಸಿತಾರೆ. ಪಾತ್ರೆ ಅಂಗಡಿ ಎಲ್ಲ ತೋರಿಸೇ ಮಾಡೋದು. ಸೊ
ಸೊ ಎಂಟ್ರೆನ್ಸಿಗೆ ಬಂದಂಗೆ ಹಿಂಗಿದೆ, ವೆಲ್ಕಮ್ ಟು ರಾಮನಾಥ್ಪುರ. ಅಂದರೆ ನಾವು ಕೂರ್ಬೋದಾ ಇದರಲ್ಲಿ? ಆಗಲ್ವಾ? ಯಾಕೋ ತುಂಬ ಬೇಜಾರದಲ್ಲಿದ್ದಾರೆ, ಆಗಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಬೆಳಗಿನ ಬೋಣಿ ಆಗಿಲ್ಲ ಅನ್ಸುತ್ತೆ ಸರಿಯಾಗಿ. ಬೆಳಗಿನ ಬೋಣಿಗೆ ಆಗಿಲ್ಲ, ಅದೇ ಮಾಮೂಲಿ ಜಾತ್ರೆಯಲ್ಲಿ ಯಾರು ಸರಿಯಾಗಿ ಬಂದಿಲ್ಲ ಅನ್ಸುತ್ತೆ ಜನ, ಅದಕ್ಕೆ ಬೇಜಾರಾಗ್ಬಿಟ್ಟು. ಸೊ ಈ ಕಡೆ ಬಂದರೆ ಇಲ್ಲೆಲ್ಲ ಏನೋ ಬಾಲ್ ಏನೋ ಇಟ್ಟಿದ್ದಾರೆ. ಸೊ ಬಾಲ್ ಹೊಡೆದ್ರೆ ಆ ಡಾಲ್ಗಳು ನಮಗೆ ಕೊಡ್ತಾರೆ ಅನ್ಸುತ್ತೆ. ಒಂದು ಬಾಲ್ ಕೊಡ್ತಾರೆ, ಆ ಒಂದು ಬಾಲಲ್ಲಿ ಅಲ್ಲಿಂದ ಅಲ್ಲಿ ಹೊಡೆದ್ರೆ ಈ ಡಾಲ್ಗಳೇ ಯಾವ್ದಾರು ಕೊಡ್ತಾರೆ. ಇನ್ನು ಈ ಕಡೆ ಬಂದರೆ ಸೊ ಹೆಂಗೆ ಇದು ಆಟ? ಇದು ಈ ಥರ 30ಕ್ಕೆ ಅಮೌಂಟ್ ಆ ಥರ ಬಿದ್ದರೆ ರೌಂಡಿಗೆ ಬಿದ್ದರೆ ಅಮೌಂಟು ಅದು ಕಂಪ್ಲೀಟಾಗಿ ಒಳಗಡೆ ಬೀಳ್ಬೇಕಾ? ಎಷ್ಟು ಪ್ರೈಸ್ ಎಷ್ಟು ಇಟ್ಟಿದ್ದೀರಾ? ನೀವು 200 ರೂಪಾಯಿ ಲಾಸ್ಟ್ ಅಣ್ಣ. 200 ರೂಪಾಯಿನೇ ಲಾಸ್ಟಾ? 500 ರೂಪಾಯಿ 1000 ರೂಪಾಯಿ ಇಟ್ಟಿಲ್ವಾ? ಮೋಸ ಅಲ್ವಾ? ಇಡಬೇಕಲ್ವಾ ನೀವು? ಇಡಲ್ವಾ? ಇಟ್ಟರೆ ನೋಡಿ ನಾವೆಲ್ಲ 1000 ರೂಪಾಯಿ ಇಟ್ಟರೆ ಎಲ್ಲ ಆಡ್ತೀವಿ ಈಗ, ಅದಿಲ್ಲ ಅಣ್ಣ. ಇಲ್ವಾ? ಇದು ಗೇಮ್ ಯಾವ ಥರ ಅಂತ ಹೇಳಿದ್ರೆ, ಈ ರಿಂಗ್ ಕೊಡ್ತಾರೆ, ಈ ರಿಂಗು ಅದ್ರೊಳಗೆ ಹಾಕಬೇಕು. ಅದರೊಳಗೆ ಹಾಕಿದ್ರೆ ಅದರಲ್ಲಿ ಏನು ಅಮೌಂಟ್ ಇದೆ ಅದು ನಮಗೆ ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಏನಿಲ್ಲ. ಟ್ರೈ ಮಾಡ್ತೀನಿ, ಬೀಳಲ್ಲ ಮೇ ಬಿ, ಟ್ರೈ ಮಾಡ್ತೀನಿ. ಈ ಥರ ಗೇಮ್ ಈ ಥರ. ಇನ್ನು ಇಲ್ಲಿ ಬಂದರೆ ಬಾಲ್ ಹೊಡ್ಸೋದು. ಸೊ ಏನಿದು ಆಟ? ಹೆಂಗೆ ಇದು ಆಟ? ಇದು 6 ಬಾಲ್ ಕೊಡ್ತೀವಿ, ಅಲ್ಲಿಂದ ಒಂದೊಂದು ಬಾಲ್ ಕೊಡೋದು. ಓಕೆ, ಅದೆಲ್ಲ ಹೋಗುತ್ತಾ ಟೋಟಲ್ ನಂಬರ್ಗೆ ಕೌಂಟಿಂಗ್ ಮಾಡ್ತೀವಿ. ನಂಬರ್ ಏನು ಬರುತ್ತೋ ಆ ಗಿಫ್ಟ್ ಫ್ರೀ. ಅದು ಎಲ್ಲ ಯಾವ ನಂಬರ್ ಬಿದ್ದರೆ ಏನಾರು ಒಂದು ಸಿಗುತ್ತೆ, ಏನಾರು ಒಂದು ಸಿಗುತ್ತೆ. ಸೊ ಲಾಸ್ ಇಲ್ಲ, ಏನಾದ್ರೂ ಒಂದು ಸಿಗುತ್ತೆ. ನೀ ಹಾಕ್ತೀಯ ಆಗ? ನಾನು ಹಾಕಲ್ಲ. ಸೊ ಗೈಸ್, ಈ ಗೇಮ್ ಯಾವ ಥರ ಹೇಳಿದ್ರೆ 6 ಬಾಲ್ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ನಂಬರ್ ಕಾಣಿಸಿದೆ ನಂಬರು. 6 ಬಾಲ್ ನಿಮಗೆ ಕೊಡ್ತಾರೆ. ಆ 6 ಬಾಲಲ್ಲಿ ಯಾವ ನಂಬರಿಗೆ ಬರುತ್ತೆ ಅದು ಎಷ್ಟು ಕೌಂಟ್ ಆಗ್ತದೆ, ಆ ನಂಬರಲ್ಲಿ ಯಾವುದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕಾಣಿಸಿದೆಯಾ ಟಿವಿ ಇದೆ, ಯಾವ ನಂಬರ್ ಎಷ್ಟು ನಂಬರ್ ಬರ್ತದೆ ಅಲ್ಲಿ ಇರೋ ನಂಬರ್ಗಳು ಇಟ್ಟವ್ರು ನೋಡಿ. ನೀವು ಹಾಕೋದು ಎಷ್ಟು ಹಾಕ್ತೀರೋ ಆ ನಂಬರಿಗೆ ಬಂದು ಆ ನಂಬರ್ಗೆ ನಿಮಗೆ ಕೊಡ್ತಾರೆ. ಜಾತ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ನಮ್ಮ ಗುಡುಗಳೆ ಜಾತ್ರೆ ಕಂಪೇರ್ ಮಾಡಿದ್ರೆ ಗುಡುಗಳೆ ಜಾತ್ರೆನೇ ಪರವಾಗಿಲ್ಲ. ಏನು ವಿಷಯ ಅಂದರೆ, ಈ ಜಾತ್ರೆ ಬಗ್ಗೆ ನಮಗೆ ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳೋಣ ಅಂತ ಅಂದರೆ ಯಾರು ಇಲ್ಲಿಯವರಲ್ಲ, ಎಲ್ಲ ದೂರದಿಂದ ಬಂದವರು. ಇವನು ಹೇಳ್ತಾನೆ ಅದರ ಹುಡುಗಿನ ಕೇಳು ಅಂತ ಹೇಳ್ತಾನೆ. ಯಾರನ್ನೇ ಕೇಳೋಕೆ ಹೋಗೋಕ್ಕೂ ಆಗ್ತಿಲ್ಲ, ಬರೀ ಮೀಟರ್ ಆಫ್ ಆಗುತ್ತೆ. ಕೇಳೋಕೆ ಹೋಗಿ ಅವ್ರು ಏನಾರು ಏನು ತೋರಿಸ್ತಾ ಸಾರಿ ಆಯ್ತು, ಯಾರನ್ನ ಕೇಳೋದು ಈ ಜಾತ್ರೆ ಬಗ್ಗೆ ಅಂತ ಗೊತ್ತಿಲ್ಲ. ನೋಡಿ, ಇಲ್ಲೊಂದು ದೇವಸ್ಥಾನ, ಇದರಿಂದ ಹೊಳೆಯಲ್ಲಿ ಇದೆ ಮೀನುಗಳಿದ್ದಾವೆ. ನೋಡೋಕ್ಕೆ ಒಂಥರ ಚಂದ, ಮೀನು ನೋಡೋಕ್ಕೆ ಒಂಥರ ಚಂದ. ನೋಡ್ಬೇಕು ನೀವು, ಕೈಯಲ್ಲಿ ಹಿಡಿಯೋಕೆ ಮಾತ್ರ ಆಗೋದಿಲ್ಲ. ಆದರೆ ತುಂಬ ಇದ್ದಾವೆ ಕೈಯಲ್ಲಿ ಹಿಡಿಯೋಂಗಿಲ್ಲ. ದೇವ್ರ ಮೀನು, ದೇವ್ರ ಮೀನು ಗೈಸ್, ಅದು ದೇವ್ರ ಮೀನು ಅಂತ ಹೇಳ್ತು. ಟೆಂಪಲು ನೋಡಿ ಇದು. ಸೊ ಇದು ಹಿಸ್ಟ್ರಿ ನಮಗೆ ಗೊತ್ತಿಲ್ಲ. ಹಿಸ್ಟ್ರಿ ಕೇಳೋಣ ಅಂದರೆ ಯಾರಿಗೂ ಗೊತ್ತಿಲ್ಲ ಗೈಸ್, ಯಾರು ಇಲ್ಲಿಯವರಲ್ಲ ಅಂತ ಹೇಳ್ತಿದ್ದಾರೆ. ಈ ಜಾತ್ರೆ ಹಾಕೊಂಡಿರೋರು ಯಾರು ಆ್ಯಕ್ಚುಲಿ ಇಲ್ಲಿಯವ್ರು ಅಲ್ವೇ ಅಲ್ಲ ಗೈಸ್. ಕತ್ಲೆ ಸ್ವಲ್ಪ ಬ್ಲಾಕ್ ಹಾಕೊಂಡಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ರಿಯಲ್ ಆಗಿ ನೀನು ಬ್ಲ್ಯಾಕ್, ರಿಯಲ್ ಆಗಿ ನಾನು ಬೆಳ್ಳಗಿದ್ದೀನಿ ಗೈಸ್. ಇಲ್ಲ ನೀ ಬೆಳ್ಳಗೆಲ್ಲಿಗೆ, ನೀನು ಬ್ರೌನಿ ನೀನು. ರಿಯಾಜ್ ಬೈ. ಸೊ ಗೈಸ್, ಫೈನಲಿ ಇಲ್ಲಿನ ಹಿಸ್ಟ್ರಿ ಕೇಳೋಣ ಅಂತ ಸುಮಾರು ಜನ ಟ್ರೈ ಮಾಡಿದ್ವಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಇರೋರು ಲೋಕಲ್ ಶಾಪ್ ಹಾಕಿರೋರು ಇಲ್ಲಿ ಅವರಲ್ಲ, ಬೇರೆ ಕಡೆಯವರು. ಸೊ ನಮ್ಮ ಅಣ್ಣ ಏನೋ ಗೂಗಲ್ ಹಾಕೊಂಡು ಕೇಳಿ ಏನೆಲ್ಲ ಹೇಳ್ತಾನೆ ಅಂತ ನೋಡೋಣ ಏನು ಮಾಡ್ತಾನೆ ಅಂತ ಹೇಳೋಣ. ಈಗ ರಾಮನಾಥ್ಪುರದ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸುಮಾರು 450 ವರ್ಷಗಳ ಹಿಂದೆ ಸ್ಥಾಪನೆಯಾಗಿತ್ತು. ಮಧ್ವ ಪರಂಪರೆ ಕುಕ್ಕೆ ಸುಬ್ರಹ್ಮಣ್ಯ ಮಠದ 21ನೇ ಸ್ವಾಮೀಜಿಗಳಾದ ಶ್ರೀ 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 ವಿದುಧೇಶ ತೀರ್ಥರಿಗೆ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ದೇವಸ್ಥಾನ ನಿರ್ಮಿಸಲು ಆಜ್ಞಾಪಿಸಿದರು. ಹೊಳೆನರಸೀಪುರದ ಪಾಳೆಗಾರ ನರಸಪ್ಪ ನಾಯಕರಿಗೆ ಪುತ್ರ ಸಂತಾನ ಭಾಗ್ಯದ ಭರವಸೆ ನೀಡಿ ದೇವಸ್ಥಾನದ ನಿರ್ಮಾಣಕ್ಕೆ ನೆರವಾಗುವಂತೆ ಭಗವಂತನು ಕನಸಿನಲ್ಲಿ ಆದೇಶಿಸಿದನು. ಅವರ ನೆರವಿನಿಂದ ದೇವಸ್ಥಾನ ಪೂರ್ಣಗೊಂಡ ನಂತರ ಸ್ವಾಮೀಜಿಗಳು ಸಂತೋಷಗೊಂಡು ಇದಕ್ಕೆ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎಂದು ಹೆಸರು ಕಟ್ಟಿದರು. ಇಷ್ಟೇ ಗಾಯಿಸಿದ್ರು ಹಿಸ್ಟ್ರಿ. ಸೊ ಇದು ಹಿಸ್ಟ್ರಿ. ಯಾವ ಹಿಸ್ಟ್ರಿ ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಿದ್ದಿಲ್ಲ ಟೆಂಪಲು, ಕಾಣಿಸ್ತಿದ್ದಿಲ್ಲ, ಇದೇ ಟೆಂಪಲ್ ಹಿಸ್ಟ್ರಿ. ಸೊ ಇಲ್ಲಿ ಲೋಕಲ್ ಅವ್ರನ್ನ ಸುಮಾರು ಟ್ರೈ ಮಾಡಿದ್ವಿ ಕೇಳೋಣ ಅಂತೇಳಿ. ಸೊ ಇಲ್ಲಿ ಏನು ಲೋಕಲ್ ಶಾಪ್ ಇಟ್ಟಿರೋರು ಆ್ಯಕ್ಚುಲಿ ಇಲ್ಲಿಯವರಂತೆ, ಎಲ್ಲ ಹೊರಗಡೆಯವರಂತೆ. ಸೊ ಅವ್ರು ಲೋಕಲಾಗಿ ಡಾಲ್ಸ್ ಇದೆ, ಸಣ್ಣ ಮಕ್ಕಳು ಆಟದಂಥ ಥಿಂಗ್ಸ್ ಇದೆ. ಸೊ ಈ ಕಡೆ ಬಂದರೆ ಸ್ವೀಟ್ಸ್ ಇದೆ. ಅಂದರೆ ನಮ್ಮೂರಿಗೆ ಕಂಪೇರ್ ಮಾಡಿದ್ರೆ ನಮ್ಮೂರಿಗಿನ್ನ ತುಂಬ ಲೆಂತ್ ಇದೆ ಇದು.
ಹೆವಿ ಲೆಂತ್ ಇದೆ ನೋಡಿ. ಈ ಕಡೆನೂ ಸ್ವೀಟು. ನಮ್ಮ ಹುಡುಗಿ ಕೊಡಿಸೋ ವಾಲೆ ಐತೆ ಬರ್ನೋಡ್ತಾರೆ. ನನ್ನ ಹುಡುಗಿಗೆ ಕೊಡಿಸೋ ವಾಲೆ ಐತಂತೆ. ಹುಡುಗಿರ ಜಾತ್ರಾ ವಾಲೆ ಎಲ್ಲ ಹಾಕ್ತಾರೆ ನೀವು? ಯಾರ್ಯಾರು ಹಾಕ್ತಾರೆ ಕಮೆಂಟ್ ಮಾಡಿ ಹೇಳಿ. ಈಗೆಲ್ಲ ಟ್ರೆಂಡಿಂಗ್ ಅದೇ ಹಾಕೊಂಡ್ರೆ ಸಿಗ್ಬೋದು. ಏನು ಏನು ಈಗ ಟ್ರೆಂಡ್ ಅದೇ ಅಲ್ಲ ಗೈಸ್. ಅವರೇ ಅದನ್ನೇ ಹಾಕೊಂಡು ಸೋಕಿ ಮಾಡೋದು, ಆರ್ಟಿಫಿಷಿಯಲ್ ಹಾಕೊಂಡು. ಗುರು ಇದ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ. ಯಾರ್ಯಾರಿಗೆ ಗೊತ್ತು ಬೇಗ ಪಟಾಪಟ ಅಂತೇಳಿ ಕಮೆಂಟ್ ಮಾಡಿ. ಸೊ ಇಲ್ಲಿನ ವ್ಯೂ ನೋಡಿದ್ರೆ ಇದೇನೆ. ಎಲ್ಲ ಕಡೆ ಡಾಲ್ ಇದೆ, ಗೊಂಬೆ ಇದೆ, ಬಾಲ್ ಇದೆ, JCB. ಈ ಕಡೆ ನೋಡಿ ಫುಲ್ ಪಾತ್ರೆ ಇದೆ. 450. 451,000, 452,000, 452,000. ಏನು ಕೂಗ್ತಾರದಣ್ಣ ಇದು? ಏನು ಚೀಟಿ ಕೂಗ್ತಾರೆ? ಓಕೆ, ಚೀಟಿ ಕೂಗ್ತಾರಂತೆ. 450, 550 ಅಂತ. 451. ಯೂಟ್ಯೂಬ್ ಜನ ನೋಡಿದ್ರೆ ಅಷ್ಟೊಂದು ಕ್ರೌಡ್ ಇಲ್ಲ. ಸೊ ವೀಕೆಂಡ್ ಆಗಿ ಅಷ್ಟು ಕ್ರೌಡ್ ಇಲ್ಲ ನೋಡಿದ್ರೆ ಎಲ್ಲ ಕಡೆ ಅದೇನೆ. ಸೊ ಈ ಜಾತ್ರೆ ಎಂಡ್ ಇಲ್ಲಿಗೆ ಆಗ್ತದೆ. ಇಲ್ಲಿಂದ ಮುಂದೆ ಏನಿಲ್ಲ, ಎಲ್ಲ ಕತ್ಲೆ 4 ಲೈಟ್ ಹಾಕಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಜಾತ್ರೆಗೆ ಅಂತ ಬಂದ್ವಿ, ಜಾತ್ರೆ ಶೋಕಿನೇ ಮಾಡಿಲ್ಲ. ಅದೇ ಅಜೀಬ್ ಈಗ ಅಲ್ವೇನಾ? ಜಾತ್ರೆ ಶೋಕಿ ಏನು ಪೀಪಿ ಹಿಡ್ಕೊಂಡು ಮಾಡಬೇಕಿತ್ತಲ್ಲ. ಜಾತ್ರೆ ಬಂದ್ಮೇಲೆ ಜಾತ್ರೆ ಶೋಕಿ ಮಾಡಬೇಕಿತ್ತು. ಎಲ್ಲ ಮಾಡೋಣ. ನಮ್ಮೂರಿನ ಜಾತ್ರೆಯಲ್ಲಿ ಮಾಡೋಣ ಅಂತ ಹೇಳ್ತಾನೆ. ಈಗ ಸದ್ಯಕ್ಕೆ ಪ್ಲಾನ್ ಏನಂತ ಹೇಳಿದ್ರೆ, ಈ ಜಾತ್ರೆ ರೋಡು ಇಲ್ಲಿಗೆ ಎಂಡ್ ಆಗ್ತದೆ, ಅಂಗಡಿಗಳೆಲ್ಲ. ಇದ್ರಿಗಿಂತ ಮುಂದೆ ಏನಿಲ್ಲ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಕ್ರೇಜಿ ಆಗಿರೋ ವಿಡಿಯೋ ಜೊತೆ ಗ್ಯಾರಂಟಿ ಸಿಗ್ತೀವಿ. ಇದೇ ಥರ ಕ್ರೇಜಿ ಆಗಿ ಸಿಗೋಣ ಗೈಸ್. ಟಾಟಾ, ಬೈ ಬೈ, ಸಿ ಯು. ಸೊ ಗೈಸ್ ಫೈನಲಿ ಜಾತ್ರೆಗೆ ಬಂದು ಏನು ತಗೊಂಡ್ವಿ ಅಂದರೆ ನೋಡಿ, ಇದು ತೊಗೊಂಡ್ವಿ, ಈ ಟಾಯ್ನ ತೊಗೊಂಡ್ವಿ.